ಜಾನು ಏನದು? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೌರಿ ಹಬ್ಬದ ಬಾಗ್ನ ತಗೊಬರಕ್ಕೆ ಹೋಗ್ತಾ ಇದ್ದೀನಿ. ಯಾರ ಮನೆಗೆ ಅಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬ್ ಬರಬೇಕು ಇವಾಗ. ಬನ್ನಿ ಹೊರಡೋಣ. ನನಗೆ 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 ಕೊಡಪ್ಪ, ಕೊಡುತ್ತೀನಿ, ಕೊಡಿಲಿ. ನನಗೆ ಸ್ವಲ್ಪ ಚೂರು ಚೂರು. ಅಬ್ಬ ಅಬ್ಬ ಅಬ್ಬ, ಶಕ್ತಿ ಜೋರಾಗೈತೆ. ಸಾಕು ಬಿಡು, ಸಾಕು ಬಿಡು ಪಾಪ, ತುಂಬ ಕಷ್ಟ ಬೀಳ್ತಾ ಇದೆಯಾ? ಹೀಗೆ ಪ್ರಿಪೇರ್ ಆಯ್ತಾ? 100% ಎಲ್ಲ ಕಂಪ್ಲೀಟ್ ಆಗಿದೆ. ಊಟ ಮಾಡೋದು ಒಂದೇ ಬಾಕಿ ಇವಾಗ. ಹೌದಾ? ಏನೇನು ಮಾಡ್ತಾ ಇದ್ದೀರಾ? ಇದೇನು ಕೋಸಂಬರಿನಾ? ಕೋಸಂಬರಿ, ಕೋಸಂಬರಿ, ಒಬ್ಬಟ್ಟು, ಪಲ್ಯ. ಹಾಂ. ಇದೇನು? ಅನ್ನ. ಅದು ಅನ್ನ, ಅದು ವಾಂಗಿಬಾತು, ಕೋಸಂಬರಿ. ಮಾಡ್ಕೋ. ಇದು ಏನಿದು? ಇದು ಚೆನ್ನ ಮಸಾಲ. ಓಹೋ. ಇದು ಬೀನ್ಸು, ಅದು ಮಿಕ್ಸ್ ಮಾಡಿಲ್ಲ ನಾನು. ಬೀನ್ಸು ಮತ್ತು ಕ್ಯಾರೆಟ್ ಪಲ್ಯ. ವಿವಾಹ ಭೋಜನ. ಇದು ಅದು ಸಾಂಬಾರು. ಒಬ್ಬಟ್ಟಿನ ಸಾಂಬಾರು. ಅದನ್ನೆಲ್ಲ ಒಬ್ಬಟ್ಟು ಎಲ್ಲ ಮೇಲಿದೆ. ಸೈಡ್ಸ್ ನಮ್ಮ ಕಡೆಯವ್ರಿಗೆಲ್ಲ ಬಿಟ್ಬಿಟ್ಟು ಆ ಪಕ್ಷ ಬಿಟ್ಬಿಟ್ಟು ನೀವು ಇನ್ಯಾವತ್ತೋ ಮಾಡ್ತೀರಿ ಅಂದರೆ ಅದಕ್ಕೇನು ಬೇರೆ? ನೆಕ್ಸ್ಟ್ ಕಲ್ತ್ಕೊಬಿಡಿ ಆಂಟಿ. ಅದೇ ನಾನು ನಮ್ಮ ಇವರು ನಮ್ಮ ಬೀಗರು ಒಬ್ಬರು ಅವ್ರು, ಅವರು ರೋದಪ್ಪನು ಅಂತ ಇದ್ದಾರೆ, ನಮ್ಮ ಚಿಕ್ಕಕ್ಕನ ಬೀಗರು. ಅವರು ಒಟ್ಟೆ ಇದು ಅವನು ಮಹಾಲಯ ಅಮಾವಾಸ್ಯೆ ಕಳೆದ್ಬಿಟ್ಟು ಶನಿವಾರ ಯಾವತ್ತು ಅವತ್ತು ಮಾಡ್ತಾರೆ. ಅಲ್ಲ, ಇವ್ರ ಪುರಾಣ ಪುಣ್ಯಕಥೆ ಏನೂ ಆಹಾ, ಅವ್ರಿಗೇನ್ ಗೊತ್ತಾ, ಹಿರಿಯರು ಏನ್ ಮಾಡ್ಕೊ ಬಂದಿರ್ತಾರೆ ಅದನ್ನ ನೋಡ್ಕೊಂಡು ಫಾಲೋ ಮಾಡ್ತಾರೆ. ಅಪ್ಪ ಹಾಕಿದಾರ ಅಂತ ನೇಣ ಕಳಕ್ ಆಯ್ತದ? ಅಪ್ಪ ಕೊಟ್ಟಿ ಚಿನ್ನದ ಕತ್ತಿದ್ದ ಕತ್ಕುಯ್ ಕಳಕ್ ಆಯ್ತದ? ಯೋಚನೆ ಮಾಡ್ಬೇಕು ನೀವು, ಸ್ವಲ್ಪ ವಿದ್ಯಾವಂತರಲ್ವಾ ನೀವು? ಪುರಾಣ ಪುಣ್ಯ ನಮ್ಮನೇಲಿ ಇಲ್ಲಪ್ಪ, ನಮ್ಮನೇಲಿ ಅವತ್ತು ಏನಿದೆ ಅವತ್ತೇ ಮಾಡ್ತೀವಿ ನಾವು. ಅದಕ್ಕೆ ನಮ್ಮನೇಲಿ ಮಹಾಲಯ ಅಮಾವಾಸ್ಯೆ ದಿವಸ ಲಾಸ್ಟ್. ಯಾಕಂದ್ರೆ ಯಾರ್ಯಾರು ಯಾವತ್ತು ಯಾವ ತಿಥಿನಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ವಾರದಲ್ಲಿ ಸತ್ತಿರ್ತಾರೋ ಆಯಾ ವಾರ ಆಯಾ ನಕ್ಷತ್ರ ಆಯಾ ತಿಥಿಗಳಲ್ಲಿ ಮಾಡ್ತಾರೆ. ಅದಕ್ಕೆ 15 ದಿವಸ ಟೈಮ್ ಕೊಟ್ಬಿಟ್ಟಾರೆ. ಅದ್ರೊಳಗಡೆನೂ ಗೊತ್ತಿಲ್ಲ ಅವ್ರಿಗೆ ಯಾವ ತಿಥಿಯಲ್ಲಿ ಸತ್ರೋ, ಯಾವ ನಕ್ಷತ್ರದಲ್ಲಿ ಸತ್ರೋ, ಯಾವ ವಾರದಲ್ಲಿ ಸತ್ರೋ ಗೊತ್ತಿಲ್ಲ ಅಂದ್ರೆ ಅಮಾವಾಸ್ಯೆ ದಿವಸ ಮಾಡ್ಬೋದು. ಅದಕ್ಕೆ ಲಾಸ್ಟ್ ಅಲ್ಲಿ ಅಮಾವಾಸ್ಯೆ ಮಾಡ್ತಾರೆ. ಇವ್ರು ಅದು ಕಳೆದ ಮೇಲೆ ಇನ್ಯಾವತ್ತ ಮಾಡ್ತಾರೆ ಅಂದ್ರೆ ಅದ್ರ ಲೆಕ್ಕಕ್ಕೆ ಇಲ್ಲ. ಆಗೋಯ್ತು. ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ. ಇದು ನಾವು 1ನೇ ಕ್ಲಾಸಲ್ಲೇ ಓದಿದ್ದೀವಿ. ನನಗೆ ಇರಲಿಲ್ಲ ಅದು. ಅಷ್ಟೇ. ಯಾವುದೋ ಒಟ್ಟಿನಲ್ಲಿ ಓದಿದ್ದೀವಿ. ನಾನು ಅನ್ನಂಗೆ ಹೇಳ್ಬಿಟ್ಟಲ್ಲ ನೀನು. 34 ವರ್ಷ ಗೀಸೆ ಬಂದ್ ಮಕ್ಕಳು ಪಾಠ ಮಾಡಿ ರಿಟೈರ್ಡ್ ಆಗಿದ್ದೀನಿ ನಾನು. ಏನೋ ತಪ್ಪಾಯ್ತು, ಕ್ಷಮಿಸಿ. ಬಿಟ್ಬಿಡಿ, ಮಾತಾಡಂಗಿಲ್ಲ. ಅಮ್ಮು ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ರಜನೆ ಮಾಡಿದ್ದಲ್ವಾ? ನಾವೇನು ಯೂಸ್ ಮಾಡಲ್ಲ ಅಷ್ಟು. ಅವನು ನಮ್ಮ ಚೆಫ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಇವಾಗ ಅಡಿಗೆ. ಇಲ್ಲ, ಹೇಳ್ಬಿಡ್ತೀನಿ. ನೀವೇನು ಒಂದೇ ಹೋಗ್ಬಿಟ್ಟ? ಸಾಕು ಸಾಕು ಸಾಕು. ಎಲ್ಲಿ ನಿನ್ನ ಮಗಳು? ನೀರ್ ತರ ಕಷ್ಟ ಹೋಗತ್ತ. ಮೇನ್ ರೋಡಲ್ಲೆಲ್ಲ ನಂಗೆ ಓಡ್ಸಕ್ ಬರಲ್ಲ. ಏನಿದು?
ಹಲೋ 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 ತಿರಿ ಕುತಿ ಹಲೋ ಅನ್ನು ತಿರಿ ಮಾತಾಡು. ಹಾಂ ಎಲ್ಲಿ ನಿಮ್ಮಪ್ಪ ಎಲ್ಲಿ ತೋರಿಸು ತೋರಿಸು ಎಲ್ಲಿ ನಿಮ್ಮಪ್ಪ ತೋರಿಸು ತೋರಿಸು ನಿಂಗೆ ಯಾವ್ದು ಬೇಕಂಟಿ ಯಾವ ಕಲರ್ ಇಲ್ಲ ನೋಡಿ ಕಲರ್ ಆಯ್ತು ವೀಣಾ ನಿಂತು ಅದು ಚೆನ್ನಾಗೈತಿ ಇದಿಲ್ಲ ನಂತರ ನಾನು ಯಾವಾಗಲೂ ವೈಟು ಬ್ಲ್ಯಾಕು ಇದು ಚೆನ್ನಾಗಿದೆ ಗ್ರೀನು ಇಲ್ಲ ಅಂದ್ರೆ ನೋಡಿದೆ ನಿಮ್ಗೆ ಇದು ವರಮಹಾಲಕ್ಷ್ಮಿ ತಗೊಂಡಿದ್ದೆ ಅವ್ಳು ಬೇರೆ ಮದ್ವೆ ಸ್ಟಿಚಿಂಗ್ ಕೊಡಬೇಕು ಅಂತ ಇಲ್ಲಿಟ್ಟೆ ಒಂದು ತಿಂಗಳಾಯ್ತು ನಾನು ಅಂಗಡಿಗೆ ಹೋಗಿ ಟೈಮ್ ಸಿಗ್ತಾ ಇಲ್ಲ ಊಟ ಇದೆ ಅಂಗಡಿಗೆ ಹೋಗಿ ಟೈಮ್ ಸಿಗ್ತಾ ಇಲ್ಲ ನನಗೆ ಇದೇನು ಗೊತ್ತಾ ಇದೆಲ್ಲ ಜಾಸ್ತಿ ಸಿಗಲ್ಲ ಈ ಕಡೆ ಇದು ಊಟ ಮಡ್ಚಿಟ್ಟಿದ್ದಾರೆ ಚೆನ್ನಾಗಿ ಬ್ಲೌಸು ಅಂದರೆ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ ಕೊಟ್ಟು ಬರಬೇಕು ಟೈಮ್ ಆಯಿತು ಅಂದ್ಕೊಂಡು ಯಾವಾಗ ಕೊಡ್ತಾನ ಮತ್ತೆ ಟೈಮೇ ಆಗಲಿಲ್ಲ ರೇಷ್ಮೆ ಹಾಕೋದು ಟಿಶ್ಯೂ ಸಿಲ್ಕು ಟಿಶ್ಯೂ ಸಿಲ್ಕು ಯಪ್ಪ ಇವು ಉಟ್ಕೊಳೋದಕ್ಕೆ ತುಂಬ ಇದಲ್ವಾ ನಾನು ನೋಡೋದಕ್ಕೆ ಚೆನ್ನಾಗಿರತ್ತೆ ಉಟ್ಕೊಳೋದಕ್ಕೆ ಮಾತ್ರ ಸಖತ್ ಕಷ್ಟ ಇರುತ್ತೆ ಪರವಾಗಿಲ್ಲ ನಾನೆಲ್ಲ ಮನೇಲೆ ಪಿನ್ ಮಾಡಿಬಿಡ್ತೀನಿ ಐರನ್ ಮಾಡಿ ಅಪ್ಪ ಬಿಡಿದ ಮದ್ವೆದು ನನಗೆ ಮಡ್ಸಿ ಕೂರ್ಸು ಅಷ್ಟೇ ನನಗೆ ಆಗಲ್ಲ ಅಲ್ಲೆಲ್ಲ ಆಗಲ್ಲ ಟೈಮು ಇಲ್ಲಿದ್ದಾನು ಅಜ್ಜಿದನೆಲ್ಲ ಬಳೆ ತಂದೇನಿಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ